ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಓಟ್ಸ್ ಕಿಚಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. 1 ಪಾಟ್ ರೆಸಿಪಿ ಇದು. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು, ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಎಲ್ಲ ಮಕ್ಕಳು ಎಲ್ಲರೂ ಕೇಳಿ ಮಾಡಿಸ್ಕೊಳೋ ಅಂಥ ನಾಷ್ಟ ಇದು, ಬೆಳಗಿನ ತಿಂಡಿ ಇದು. ಬನ್ನಿ ಇದು ಹೇಗೆ ಮಾಡೋಣ ಅಂತ ನೋಡೋಣ. ಇದು ಹೆಸರು ಬೇಳೆ, ದೇಹಕ್ಕೆ ತಂಪು, ಸೇಮ್ ರೇಷಿಯೋ ಅಕ್ಕಿ, ಇದೆರಡೂ ತೊಳ್ಕೊಂಡು, ಹಾಗೆ ಓಟ್ಸು ಫೈಬರ್ ಕಂಟೆಂಟು ಹಾಗೆ ಪ್ರೋಟೀನ್ ಕಂಟೆಂಟು ಇರುತ್ತೆ. ಸೊ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಓಟ್ಸ್ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ತುಪ್ಪ ಹಾಗೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಪ್ಯಾನ್ಗೆ. ಆಮೇಲೆ ಮೆಣಸು ಹಾಗೆ ಜೀರಿಗೆ ಆಲ್ಮೋಸ್ಟ್ 1 ಟೀ ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದನ್ನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿದ್ದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಈರುಳ್ಳಿ ಆಲ್ಮೋಸ್ಟ್ ಮೆತ್ತಗಾಗಿದೆ. ಸೊ ಈ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಕೊಡ್ತಾಯಿದ್ದೀನಿ. ತುಂಬ ಬೇಗ ಮಾಡ್ಕೊಬೋದು ಇದು. ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ, ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಇಷ್ಟೇ ಮಾಡ್ಬೋದು. ತರಕಾರಿ ಎಲ್ಲದರಲ್ಲೂ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಕ್ಯಾರೆಟು, ಬೀನ್ಸು ಹಾಕ್ಕೊಂಡು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ತರಕಾರಿ ಬೇಯಲಿ. ನಾನಿಲ್ಲಿ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಖಾರದ ಪುಡಿ ಬೇಕಾದ್ರೂ, ಮೆಣಸಿನ್ಕಾಯಿ ಎರಡು ಹಾಕ್ಕೊತಿದ್ದ ಖಾರದ ಪುಡಿ ಬೇಕಾದ್ರೂ ಹಾಕ್ಕೊಬೋದು. ಸೊ ಇಲ್ಲಿ ನಾನು ತೊಳೆದು ಎತ್ತಿಟ್ಕೊಂಡಿರೋ ಹೆಸರು ಬೇಳೆ, ಅಕ್ಕಿ, ಓಟ್ಸ್ನ ಮಿಕ್ಸ್ ಮಾಡಿಕೊಂಡು, ಹಾಗೆ ಎಷ್ಟು ಕ್ವಾಂಟಿಟಿ ತೊಗೊಳ್ತೀವೋ ನಾವು ಅಕ್ಕಿ, ಬೇಳೆ, ಓಟ್ಸ್ನ ಅದ್ರ 3ರಷ್ಟು ನೀರು ಹಾಕಬೇಕು ನಾವು. ಸೊ ನಾನು ಆಲ್ರೆಡಿ ನೀರನ್ನ ಅಳತೆ ತೊಗೊಂಡಿದ್ದೀನಿ. ಆ 3ರಷ್ಟು ನೀರು ಹಾಕಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರು ವಾಟರ್ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು, ನಾನು ಇಲ್ಲಿ ಫ್ರೋಝನ್ ಬಟಾಣಿ ಹಾಕೋದ್ರಿಂದ ಅದು ಬೇಗ ಬೇಯೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಯಿತು. ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಲಾಸ್ಟಲ್ಲಿ ಉದುರಿಸಿ ಕುದಿ ಬಂದಿದೆ. ಸೊ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ್ಮೇಲೆ ವಿಷಲ್ ಹಾಕಿ 2ರಿಂದ 3 ವಿಷಲ್ ಕೂಗಿಸ್ಕೊಬೇಕಾಗತ್ತೆ. ಸೊ ಮೀನ್ ವೈಲ್ ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಮೊಸರು ಬಜ್ಜಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು. ಮಾಡ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ವಿಷಲ್ ಬಂತು. ಸೊ ವಿಷಲ್ ಇಳಿದ್ಮೇಲೆ ನೋಡ್ತಾಯಿದ್ದೀನಿ, ಎಲ್ಲ ಬೆಂದಿದೆ, ಆಲ್ಮೋಸ್ಟ್ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ನಮ್ಮ ಮನೇಲಿ ಮಕ್ಳಿಗಂತೂ ತುಂಬ ಇಷ್ಟ ಕಿಚಡಿ. ನನ್ನ ಮಗಳ ಕಸಿನ್ಸು ಅವ್ರಿಗೆ ಎಲ್ಲರಿಗೂ ಕಿಚಡಿ ಅಂದರೆ ತುಂಬ ಇಷ್ಟ. ಸೊ ಹೋಪ್ ನೀವೆಲ್ಲ ನೋಡಿ ಇದನ್ನು ಮಾಡ್ಕೊತೀರಾ, ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ತಿಳಿಸ್ತೀರಾ. ಬಿಸಿ ಬಿಸಿ ಓಟ್ಸ್ ಕಿಚಡಿ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿದೆ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.